ಈಗ ನಾನು ನನಗೆ ಫೋನ್ ಮಾಡಿ ಕೊಟ್ಬಿಡ್ತೀನಿ ಸರ್. ಈಗ ನಿಮಗೆ 3,000 ರೂಪಾಯಿ ಕೊಟ್ಟು ಮುಗಿತು. ಸರಿ, ಒಂದು ಇದು ಬರ್ತೀರಿ ಒಂದು ಸರ್. ಈಗ ನಾನು ನನಗೆ ಫೋನ್ ಮಾಡಿ ಇವತ್ತೈದು ಅರೌಂಡ್ ನಿಮ್ಗೆ ಸರ್ಟಿಫಿಕೇಟ್ ಎಲ್ಲಿತ್ತು ಏನಿಲ್ಲ ಬರೀ ಇಲ್ಲಿ ರೈಟ್ ತಂದುಬಿಟ್ರೆ ನಿಮ್ಗೆ ಏನಾದರೂ ಮಾಡೋಣಪ್ಪ. ಫಸ್ಟ್ ನೀವು ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದಾಗೋದು ಬೇಡ, ಫಸ್ಟಿಗೆ ಇವತ್ತು ಸ್ಟಾರ್ಟ್ ಆದ್ರೂ ಮಾಡೋಣ. ಮತ್ತು ಅದರ ಬೇರೆ ಈಗ ಖಂಡಿತ ಪ್ರಮಾಣ ಪತ್ರ ತೊಗೊಳ್ಬೇಕು. ಅದು ನನಗೀಗ ಒಂದ್ಸರಿ ನಿಮ್ಗೆ ನಾನು ಕಮಿಟ್ ಆಗದಂದ್ರೆ ಮತ್ತೆ ನಾನು ತೆಗೆಸ್ಕೊಡ್ಲೇಬೇಕು. ಮಾಡಿ ಅವೆಲ್ಲ ನೀವೇ ಮಾಡ್ತೀರ ನೋಡಿ ಮತ್ತೆ ನಮ್ಮ ಹಾಕಬೇಡ್ರಿ. ನಾನು ಟ್ರೈ ಯೂಶ್ವಲಿ ನಾವು ಯಾರಿಗೂ ನಾವು ಎಂಟರ್ಟೈನ್ ಮಾಡಲ್ಲ. ನೀವು ಬಂದಿರಿ ಭಾಳ ಸಲ ಏನ್ರಿ ಭಾಳ ಸಲ ಫೋನ್ ಮಾಡಿ ನಾನೇ ನಿಮ್ಗೆ ಸಿಕ್ಕಿಲ್ಲ. ಸರ್ ನೀವು ಚೇಂಜ್ ಆಗ್ಬಿಟ್ರಲ್ಲ ಸರ್, ಯಾಕೆ ನಿಮ್ಮ ಮುಖ ಡೌನ್ ಆಗಿಬಿಟ್ಟಿದ್ದಾರೆ. ಅಲ್ಲ ಸಲ ನೋಡಿದಕ್ಕೂ ಈ ಸರಿ ಭಾಳ ಡೌನ್ ಆಗಿದೆ. ಎಲ್ಲ ಟೆನ್ಷನ್ ರೀ, ಆಫೀಸ್ ಟೆನ್ಷನ್ ನಮ್ಗೆ. ಅದಕ್ಕೆ ಆಫೀಸಿಗೆ ಇವತ್ತು ಬಂದೀನಿ ರೀ. ಒಂದು ವಾರ 15 ದಿನ ಆಯ್ತು ನಾನು ಮತ್ತೆ ಆಫೀಸಿಗೆ ಬಂದಿರಲಿಲ್ಲ. ನಿಮ್ಗೆ ಬೆಟ್ಟಿ ನಾನು ಒಂದು ತಿಂಗಳಾಗಿದೆ. ಒಂದು ತಿಂಗಳ ಮೇಲಾಗಿದೆ. ಅವಾಗ ಅಷ್ಟೇ. ಇವಾಗ ಹೆಂಗಂದ್ರೆ ಬೆಳಗ್ಗೆ ಎದ್ರೆ ನಮ್ಗೆ ಕೋರ್ಟು ಕಚೇರಿ ನಮ್ದಲ್ಲಾದ ತಪ್ಪಿಗೆ ನಾವು ಓಡಾಡ್ತೇವೆ. ಇಲ್ಲಿ ತನಕ ಬಂದ ಅದು ನಮಗೆ ರಾತ್ರಿ ನಿದ್ದೆ ಇರಲ್ಲ, ಟೆನ್ಷನ್ನು. ಪಾಪ ಈಗ ನೀವು ನಮ್ಮ ಹತ್ರ ಬಂದಿರ್ತೀರಿ. ನಾನು ಅದಕ್ಕೆ ಎಷ್ಟೋ ಸಲ ನಿಮ್ಗೆ ಅವಾಯ್ಡು ಮಾಡೀನಿ. ಆಮೇಲೆ ಬರ್ರಿ ಇವೇನು ಪಾಪ ನೀವು ಬಂದು ಹೋಗಿರಿ. ಇವತ್ತು ನಾನು ನಿಮ್ಗೆ ಸಿಕ್ಕಿನ. ಹೌದೌದು ಸರ್, ಕೇಳಿರ್ಬೇಕಾದ್ರೆ ಏನ್ರಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ರಿ. ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ನಂಗೆ ಸಪೋರ್ಟ್ ಸರಿ ಮಾಡಿ ನೀವು ನಿಮ್ದು ಏನಿದೆ ನಂಗೆ ಸಪೋರ್ಟ್ ಮಾಡಿದ್ರೆ ಸರಿ. ಅಮೌಂಟ್ ಕೊಟ್ಬಿಡ್ತೀನಿ ಸರ್. ಈಗ ನಿಮಗೆ 3,000 ರೂಪಾಯಿ ಕೊಟ್ಟು ಮುಗಿತು. ಸರಿ, ಒಂದು ಇದು ಬರ್ತೀರಿ ಒಂದು ಸರ್. ಈಗ ನಾನು ನನಗೆ ಫೋನ್ ಮಾಡಿ ಈಗ ಇವತ್ತಿಂದನಂತೂ ಬಿಟ್ಟು ಬಿಡ್ರಿ. 27,000 ಏನು ಬಿಡ್ರಿ. ಅಲ್ಲ ಇದು 3,000 ಐತಲ್ಲ, ಅದಕ್ಕೆ 3,000 ಕೊಟ್ಟಿವಿ. ಇಲ್ಲ ಇವತ್ತು ಯಾವಾರ ಬುಧವಾರ, ಬುಧವಾರ ಶುಕ್ರವಾರ 2 ದಿನ ಆಫೀಸ್ ಇದೆ. ಸೊ ಸಂಡೇವರೆಗೂ ನನಗೇನು ಟಚ್ ಮಾಡಬೇಡಿ. ನಮ್ಮ ಮಂಡೇನೇ ಫೋನ್ ಮಂಡೇ ಫೋನ್, ಯಾಕಂದ್ರೆ 2 ದಿನ ಅಂತೂ ಮಾಡ್ಬೇಕಾ. ನೆಕ್ಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಬಂತು ಸಂಡೇ. ಸೊ ಇದೇನಿದ್ರು ಇವತ್ತಿನ ದಿನ ಅಂತೂ ಇಲ್ಲ ಮುಗಿದೇ ಹೋಗಿದ್ದೀವಿ. ಈಗ ಬಾಂಡು ಸಿಗುತ್ತೆ. ಥ್ಯಾಂಕ್ ಯು ಸರ್. ಭಾಳ ಉಪಕಾರ ಆಯ್ತು ಸರ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಓಕೆ ಮಾಡ್ಕೊ. ಮತ್ತು ಹೇಳೋದು ಇನ್ನೊಂದು ಮಾಡ್ತೇನೆ ನಿಮಗೆ ಖರೆ. ನೀವು ಆತ್ಮೀಯರಿದ್ದೀರಂತ ಒಂದು ವಿಷಯ ಹೇಳ್ತೀನಿ. ನಾಳೆ ನೀವು ನನಗೆ ಏನು ರೀ ಸರ್ ಒಂದು ಮಾತು ಈಗ ಹೇಳೋದು ಮಾಡ್ತೇನೆ. ನೀವು ಅದೊಂದು ತಿಳ್ಕೊಂಡ್ರೆ ಇವಾಗ ನೀವು ಹಂಗೆ ಮಾಡಿ 15 ದಿನ ಹೋಯ್ತು ಅಂತ ತಿಳ್ಕೊರಿ. ಎಷ್ಟು ದಿನ ಆಯಿತು? 15. ಈಗ ಫೆಬ್ರವರಿ ಹೋಯ್ತು. ಈಗ 14 ಇನ್ನೊಂದು 15 ದಿನ ಫೆಬ್ರವರಿ ಇತ್ತು. ಮಾರ್ಚ್ ಬಂತು. ಮಾರ್ಚ್ ನಿಮ್ಗೆ 10ನೇ ತಾರೀಕಿಗೆ ನೀವು ಸರ್ಟಿಫಿಕೇಟ್ ತೊಗೊಂಡ್ರಿ ಅಂತ ತಿಳ್ಕೊಳ್ಳೋಣ. ಅದೊಂದು ಹೇಳ್ಬಿಡ್ತೀನಿ. ಆದರೆ ಡಿಸಿಷನ್ ಯುವರ್ಸ್. ನಮ್ದು ಹೆಂಗಿರುತ್ತೆ 1/4/2026 to 31/3/2029 ಇದು ನಿಮ್ಮದು ವ್ಯಾಲಿಡಿಟಿ. 3 ವರ್ಷ ಹೌದಾ? ಈಗ ನೀವು 15/3/2026ಕ್ಕೆ ನೀವು ತೊಗೊಂಡ್ರೆ 31/3/2028ಕ್ಕೆ ನಿಮ್ಮದು ಮುಗಿತು. ಅಂದರೆ ನೀವು ಬರೀ 2 ವರ್ಷ. ನಾನೇನಂತೀನಿ ಇದೊಂದು ತಿಂಗಳ ಹೋಲ್ಡ್ ಮಾಡಿದ್ರೆ ಸರ್ ಇದೊಂದು ತಿಂಗಳು ಹೋಲ್ಡ್ ಮಾಡಿದ್ರೆ ಸರ್ ನೀವು 1/4 ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ 29ಕ್ಕೆ ಬರ್ತದೆ. ಅದೇ ನೀವು ಹೋಲ್ಡ್ ಮಾಡಲಿಲ್ಲ ಅಂದರೆ 28ಕ್ಕೆ ಬರ್ತದೆ. ಅಂದರೆ ಒಂದು ವರ್ಷ. ಮತ್ತೆ ನೀವು ಈಗ ನಾ ಹೇಳ ಅವಸರ ಮಾಡಬೇಡಿ, ನೀವು ಡಿಸ್ಕಷನ್ ಮಾಡಿ. ನಿಮ್ಗೆ ಗೊತ್ತಾಯ್ತು ನನಗೆ. ಈಗ ಅದಾಯ್ತು ಸರ್. ನಾನು ಕಮಿಷನ್ ಒಂಚೂರು ಯೋಚನೆ ಮಾಡಿದ್ರೆ ಒಂದು ವರ್ಷ ಬಿಟ್ಟು ಬಿಡು, ಈಗ ಒಂಚೂರು ತೊಗೊಳ್ಳೋಣ ಅಂತ ಹೆಂಗೆ ಅನ್ಸಾಗ್ತೈತಿ. ಕಮಿಷನರ್ದು ಸಿಕ್ಕಾಬಿಡೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಸರ್ ನನಗೆ. ನನಗೂ ಇದು ಮಾಡ್ತಾರೆ. ಈಗ ನಾವು ಪ್ರತಿ ತಿಂಗಳು 15 ತಾರೀಕು ಮೀಟಿಂಗ್ ಹೋಗ್ಬೇಕು. ನಾವು ಯಾವಾಗಲೂ 25ಕ್ಕೆ ಇಟ್ಟಿರ್ತಾರೆ, ನಾವು ಹೋಗಿರ್ತೀವಿ. ಕಮಿಷನರ್ ಹೆಂಗಂತಂದ್ರೆ ಈಗ ನಾ ಇದು ಮಾಡಿಸೋ ಜವಾಬ್ದಾರಿ ಉದ್ದೇಶ ಏನಂತಂದ್ರೆ ಸರ್ ಆಥರೈಸ್ಡ್ ಆಗಿರಬೇಕು. ಕಮಿಷನರ್ ಬಂದು ಮಾತಾಡಿದ್ರು ಸರ್ ಜಸ್ಟ್ ಲೈಕ್ ಈಗ ನಾವು ಗಾಡಿ ತೊಗೊಂಡು ಹೋಗ್ತಿರ್ತೀವಿ, ನಮ್ಮ ಲೈಸೆನ್ಸ್ ಎಲ್ಲ ಸರ್
ಅದೇನೋ ಲೈಸೆನ್ಸ್ ಇದೆ ಸರ್, ಅದೊಂಥರ ಗತ್ತು ಬೇರೆ ಆಗುತ್ತೆ. ನನ್ನ ಅಮೌಂಟ್ ಕೊಟ್ಟು ಈಗ ನಾವು ಇಷ್ಟು ಕಮಿಷನ್ ನೋಡಿದ್ವಲ್ಲ ಸರ್, ಯಾವ ಕಮಿಷನ್ ಮಾಡಿಲ್ಲ. ಈ ಬಂದವರು ಆಯ್ತು. ನಾನು ಇವ್ರು ಹೋಗೋಷ್ಟು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಇರಲಿ, ಅಷ್ಟು ದಿನದಾಗ ನಾವು ಏನಾದ್ರು ಒಂದು ಮಾಡ್ಕೊಳ್ಳೋಣ ಅಂತೇಳಿ ಅಷ್ಟೇ. ಅವ್ರಿಗೋಸ್ಕರ ಅಷ್ಟೇ ಇದೆ, ನಮಗೋಸ್ಕರ ಅಲ್ಲ ಸರ್. ಆಯ್ತು, ನಮ್ಮ ಎಸ್ 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 ಥ್ಯಾಂಕ್ ಯು ಸರ್, ಬರ್ತೀವಿ ಸರ್. ಓಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.